ಅಂಜನಿಪುತ್ರನ ವಿಜಯ. ಅರ್ಜುನನ ಭಯಾನಕ ಅನುಭವ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ ಎಂಬ ಯುವಕ ಇದ್ದ. ಅವನು ಸಾಮಾನ್ಯ ಹುಡುಗ ಅಲ್ಲ. ಅವನು ಹನುಮಾನ್ನ ಮಹಾಭಕ್ತ. ಪ್ರತಿದಿನ ಬೆಳಗ್ಗೆ ಹನುಮಾನ್ ಚಾಲಿಸ ಪಠಿಸುತ್ತಿದ್ದ. ಆದರೆ ಆ ಹಳ್ಳಿಯಲ್ಲಿ ಒಂದು ಭಯಾನಕ ರಹಸ್ಯ ಇತ್ತು. ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಆಲದ ಮರ ಇತ್ತು. ರಾತ್ರಿ ಯಾರೂ ಅಲ್ಲಿ ಹೋಗುತ್ತಿರಲಿಲ್ಲ, ಯಾಕೆಂದರೆ ಅಲ್ಲಿ ಒಂದು ಭಯಾನಕ ಪ್ರೇತಾತ್ಮ ವಾಸಿಸುತ್ತಿತ್ತು. ಯಾರೂ ಅಲ್ಲಿ ಹೋದರೂ ಅವರ ಹಿಂದೆ ಯಾರೋ ಬರುತ್ತಿರುವಂತೆ ಶಬ್ದ, ತಣ್ಣನೆಯ ಗಾಳಿ, ಕಿವಿಯಲ್ಲಿ ಗುಸುಗುಸು ಧ್ವನಿ. ಒಂದು ರಾತ್ರಿ ಅರ್ಜುನ ತನ್ನ ಸ್ನೇಹಿತನ ಮನೆಯಿಂದ ತಡವಾಗಿ ಬರುತ್ತಿದ್ದ. ಅವನು ಆ ಮರದ ಹತ್ತಿರ ಬಂದಾಗ ಅರ್ಜುನ ಎಂದು ಒಂದು ಭಯಾನಕ ಧ್ವನಿ ಕೇಳಿಸಿತು. ಅವನ ಹೃದಯ ಜೋರಾಗಿ ಬಡಿದಿತು. ಅವನು ಹಿಂದಕ್ಕೆ ತಿರುಗಿ ನೋಡಿದ. ಕಪ್ಪು ನೆರಳು, ಕೆಂಪು ಕಣ್ಣುಗಳು, ಗಾಳಿಯಲ್ಲಿ ತೇಲುತ್ತಿದ್ದ ಭಯಾನಕ ಪ್ರೇತ. ಅದು ನಿಧಾನವಾಗಿ ಅರ್ಜುನ ಕಡೆ ಬರುತ್ತಿತ್ತು. ಅರ್ಜುನನ ಕಾಲುಗಳು ಕಂಪಿಸಿದವು, ಆದರೆ ಅವನು ಓಡಲಿಲ್ಲ. ಅವನು ಕಣ್ಣು ಮುಚ್ಚಿ ಜೋರಾಗಿ ಹೇಳಿದ, ಜೈ ಶ್ರೀರಾಮ, ಜೈ ಹನುಮಾನ್. ಆ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚು ಹೊಳೆಯಿತು. ಒಂದು ಪ್ರಬಲ ಬೆಳಕು ಅರ್ಜುನ ಮುಂದೆ ಕಾಣಿಸಿತು. ಅದು ಯಾರೋ ಅಲ್ಲ, ಸ್ವತಃ ಹನುಮಾನ್. ಅದು ಯಾರೋ ಅಲ್ಲ, ಸ್ವತಃ ಹನುಮಾನ್. ಅವರ ಕಣ್ಣುಗಳಲ್ಲಿ ಅಗ್ನಿ, ಕೈಯಲ್ಲಿ ಗದ. ಪ್ರೇತ ಆತಂಕದಿಂದ ನಡುಗಿತು. ಹನುಮಾನ್ ಜೋರಾಗಿ ಗರ್ಜಿಸಿದರು, ನನ್ನ ಭಕ್ತನಿಗೆ ತೊಂದರೆ ಕೊಡಲು ಧೈರ್ಯ ಹೇಗೆ ಬಂದಿತು? ಒಂದು ಕ್ಷಣದಲ್ಲಿ ಅವರು ತಮ್ಮ ಗದೆಯಿಂದ ಆ ಪ್ರೇತವನ್ನು ಹೊಡೆದರು. ಪ್ರೇತ ಭಯಾನಕವಾಗಿ ಕಿರುಚಿ ಹೊಗೆಯಾಗಿ ಮಾಯವಾಯಿತು, ಶಾಶ್ವತವಾಗಿ ನಾಶವಾಯಿತು. ಅರ್ಜುನ ಕಣ್ಣೀರಿನಿಂದ ನೆಲಕ್ಕೆ ಬಿದ್ದು, ಸ್ವಾಮಿ, ಧನ್ಯವಾದಗಳು ಎಂದು ಪ್ರಾರ್ಥಿಸಿದ. ಹನುಮಾನ್ ಮೃದುವಾಗಿ ಹೇಳಿದರು, ಭಯಪಡಬೇಡ ಅರ್ಜುನ, ನನ್ನ ಭಕ್ತರನ್ನು ನಾನು ಯಾವಾಗಲೂ ರಕ್ಷಿಸುತ್ತೇನೆ. ಅವರು ನಿಧಾನವಾಗಿ ಬೆಳಕಿನಲ್ಲಿ ಮಾಯವಾದರು. ಆ ದಿನದಿಂದ ಆ ಹಳ್ಳಿಯಲ್ಲಿ ಯಾವತ್ತೂ ಆ ಪ್ರೇತ ಕಾಣಿಸಲಿಲ್ಲ. ಆದರೆ ಅರ್ಜುನಗೆ ಗೊತ್ತಿತ್ತು, ನಂಬಿಕೆ ಇದ್ದರೆ ಹನುಮಾನ್ ಯಾವಾಗಲೂ ನಮ್ಮ ಜೊತೆಯಿರುತ್ತಾರೆ.